ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಗಿಡ ಮಾರುವವರು ಬಂದಿದ್ದರು. ಸೊ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ಕೇಳಿದ್ವಿ, ರೇಟು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇತ್ತು. ನಮಗೆ ಲೋಕಲ್ಸಲ್ಲಿ ಒಳ್ಳೆಯದು ಸಿಗುತ್ತೆ ಅಂತ ಹೇಳಿ ನಾವು ತೊಗೊಂಡಿಲ್ಲ. ಅದರ ನಂತರ ನಾನು ಸಲೋನಿಗೆ ಬಂದೆ. ಇವತ್ತು ಸ್ವಲ್ಪ ಫ್ರೀ ಇತ್ತು. ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ವಿ ಮೇಕ್ ಓವರ್ ಕ್ಲಾಸನ್ನು ತೊಗೊಳ್ಬೇಕು, ಬಟ್ ನಮಗೆ ಫುರ್ಸತ್ತೆ ಸಿಗ್ತಾ ಇರಲಿಲ್ಲ. ಇವತ್ತು ಫ್ರೀ ಉಂಟು ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಹೇರ್ ಸ್ಟೈಲ್ ಇವರನ್ನೇ ಮಾಡಿದ್ದು, ಅಂದರೆ ನಿರೋಷ ಮತ್ತು ರಿಷಲ್. ಬಟ್ ಲೇಟ್ ಆಗಿತ್ತು ಸ್ಟಾರ್ಟ್ ಮಾಡುವಾಗಲೇ. ಸೊ ಅದರಿಂದ ಹೇರ್ ಸ್ಟೈಲ್ ಒಂದು ಕಂಪ್ಲೀಟ್ ಆಗಿದೆ. ಈಗ ಸಾರಿ ಉಡಿಸ್ತಾ ಇದ್ದಾರೆ. ಇದು ಮಾಡಿ ಫಸ್ಟ್ ಊಟ ಮಾಡಿ ಅದರ ನಂತರ ನಾವು ಇದು ಮಾಡೋದು, ಮೇಕಪ್ ಕ್ಲಾಸಸ್ಸನ್ನು ತೊಗೊಳ್ಳೋದು. ಇಲ್ಲಿ ನೋಡ್ಬೋದು ನೀವು, ನೀತನ ಹೇರ್ ನಾವು ಅಟ್ಯಾಚ್ ಮಾಡಿದ್ದೀವಿ. ತುಂಬ ಬ್ರೈಡ್ಸ್ಗಳು ಮದುವೆ ಟೈಮಲ್ಲಿಯೇ ಹೇರ್ ಕಟ್ಟಿಂಗ್ ಮಾಡಿಸ್ತೀರಾ? ಮದುವೆಯ ಒಂದು 6-7 ತಿಂಗಳು ಮೊದಲು ಕಟ್ ಮಾಡಿ, ಇಲ್ಲ ಅಂತ ಹೇಳಿದರೆ ಲಾಸ್ಟ್ ಮೊಮೆಂಟ್ ಮಾಡ್ತಿದ್ದೀರಾ ಅಂದರೆ ಜಸ್ಟ್ ಸ್ಟ್ರೈಟ್ ಕಟ್ ಮಾತ್ರ ಕೊಡಿ. ಮತ್ತು ಗಿಡ್ಡ ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಕಟ್ಟಲಿಕ್ಕೆ, ಬಿಚ್ಚಿ ಹೋಗುವ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ನನ್ನ ಮಗ ಇವತ್ತು ಇಲ್ಲಿಯೇ ಪಿಕಪ್ ಮಾಡಿದ್ವಿ ನಾವು, ಬಿಕಾಸ್ ಹಸ್ಬೆಂಡ್ ಬ್ಯಾಂಗ್ಳೂರಿಗೆ ಹೋಗಿದ್ದರು. ಸೊ ನಾವು ಇಲ್ಲಿಯೇ ಪಿಕಪ್ ಮಾಡಿದ್ವಿ. ನಿರೋಷ ಹೋಗಿ ಕರ್ಕೊಂಡು ಬಂದಳು. ಅವನೀಗ ಬಂದು ಅವನಿಗೆ ವಿಚಿತ್ರ ಆಗಿದೆ ನೀತನನ್ನು ನೋಡಿ. ಅವಳು ಈ ಥರ ಯಾಕೆ ರೆಡಿಯಾಗಿದ್ದಾಳೆ ಅಂತ ಹೇಳಿ ಅವಳನ್ನೇ ನೋಡ್ತಾ ಇದ್ದ. ಸೊ ಇವನನ್ನೊಂದು ಸಮಾಧಾನ ಮಾಡಿ ನಮ್ಮ ಕೆಲಸ ಒಂದು ಸ್ಟಾರ್ಟ್ ಮಾಡೋದು ಅಂತ 10 ನಿಮಿಷದಲ್ಲಿ ಮತ್ತೆ ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗ್ಲಿಕ್ಕಿದ್ದಾರೆ. ಆಲ್ರೆಡಿ ಕಾಲ್ ಮಾಡಿದರು ನನಗೆ, ಒಂದು 5 to 10 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿ. ಅದರ ನಂತರ ಅವನು ಹೋಗಿದ್ದಾನೆ ಮನೆಗೆ. ಈಗ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮೇಕ್ ಓವರ್ ಮಾಡಲಿಕ್ಕೆ. ನಾನು ಜಾಸ್ತಿಯಾಗಿ ಯಾವುದೇ ಕಲಿಸೋದಾದರೂ ಕೂಡ ಡಿಫಿಕಲ್ಟಿಂದ ಈಸಿಗೆ ಹೋಗೋದು, ಈಸಿಯಿಂದ ಡಿಫಿಕಲ್ಟಿಗೆ ಹೋಗೋದು ತುಂಬ ಕಡಿಮೆ. ಸೊ ಅದರಿಂದ ಬ್ಲ್ಯಾಕ್ ಟೋನಿಂದನೇ ಸ್ಟಾರ್ಟ್ ಮಾಡಿದ್ವಿ. ಬ್ಲ್ಯಾಕ್ ಟೋನ್ ತುಂಬಾ ಈಸಿ ಆ್ಯಕ್ಚುಲಿ, ಬಿಕಾಸ್ ವೈಟ್ ಮಾಡೋದಿದ್ರೆ ಆಯಿತು ಅಷ್ಟೇ ಅವರನ್ನು. ಯಾಕಂದರೆ ತುಂಬ ಜನ ಹೇಗೆ ಮಾಡ್ತಾರೆ ಅಂದರೆ ಫ್ರಂಟು ಅಂದರೆ ಫೇಸ್ ವೈಟ್ ಮಾಡಿಬಿಡ್ತೀರಾ, ಅದರ ನಂತರ ಹ್ಯಾಂಡ್ ಚೇಂಜ್ ಮಾಡಲಿಕ್ಕೆ ಆಗಲ್ಲ ಅಲ್ಲ. ಸೊ ಹ್ಯಾಂಡ್ ಮತ್ತು ಫೇಸಿಗೆ ಮ್ಯಾಚ್ ಆಗಲೇಬೇಕು. ಇನ್ನೊಂದು, ನೀವು ಕೂಡ ಹೋಗಿ ಐಟಮ್ಸನ್ನು ಪರ್ಚೇಸ್ ಮಾಡಿ ಬರ್ತೀರಾ ಮಾಲಲ್ಲಿ ಎಲ್ಲ, ನಮ್ಮ ಫೌಂಡೇಶನ್ಗಳನ್ನೆಲ್ಲ. ಅವ್ರು ಯಾವುದೋ ಒಂದು ಕಲರ್ ಹೇಳ್ತಾರೆ, ನೀವು ಯಾವುದೋ ಒಂದು ಕಲರ್ ತೊಗೊಂಡು ಬರ್ತೀರಾ. ಬಟ್ ನಮ್ಮ ನೆಕ್ ಕಲರ್ ಮತ್ತು ನಮ್ಮ ಫೇಸ್ ಕಲರ್ ಸೇಮ್ ಆಗಬೇಕು. ಸೊ ನೆಕ್ಕಿಗೆ ಚೆಕ್ ಮಾಡಬಹುದು, ಮತ್ತು ರಪ್ಪ ಗೊತ್ತಾಗಲ್ಲ. ಬಟ್ 1-2 ಶೇಡನ್ನು ಟ್ರಯಲ್ ಮಾಡಿ ನೋಡಿದರೆ ಗೊತ್ತಾಗತ್ತೆ. ಸೊ ಈಗ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮೇಕ್ ಓವರನ್ನು ಮಾಡಲಿಕ್ಕೆ. ಇನ್ನೊಂದು, ತುಂಬ ಜನ ಚೆಂದ ಮಾಡಿ ಮೇಕ್ ಓವರ್ ಮಾಡ್ಕೊಳ್ತೀರ ಮನೆಯಲ್ಲಿ, ನಿಮಗೆ ಸಿಂಪಲ್ ಬೇಕಾದಾಗೆ. ಬಟ್ ನಮ್ಮ ಹತ್ರ ಕೇಳ್ತಾರೆ, ನಾನು ಮಾಡಿಕೊಂಡ್ರೆ ಯಾಕೆ ಕ್ರ್ಯಾಕ್ ಟೈಪಲ್ಲಿ ಬರುತ್ತೆ, ಲೈನ್ಸ್ ಬರುತ್ತೆ, ನನ್ನ ಹತ್ರ ಸ್ವಲ್ಪ ಐಟಮ್ಸ್ಗಳುಂಟು, ನಾವು ಮಾಡ್ಕೊಂಡಿದ್ರೆ ಒಂಥರ ಆಗುತ್ತೆ. ಫಸ್ಟ್ ಆಫ್ ಆಲು ಒಳ್ಳೆ ಫೇಸ್ ವಾಶ್ ಆಗಬೇಕು ನೀವೇ ಮನೆಯಲ್ಲಿ ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದರೆ. ಅದರ ನಂತರ ಕ್ಲಿನ್ಸಿಂಗ್ ಯೂಸ್ ಮಾಡಬೇಕು. ಅದರ ನಂತರ ನಿಮ್ಮ ಹತ್ರ ಐಸ್ ಕ್ಯೂಬ್ಸ್ ಇದ್ದರೆ ಅದನ್ನು ಒಳ್ಳೆಯದಾಗಿ ಐಸ್ ಕ್ಯೂಬನ್ನು ಯೂಸ್ ಮಾಡಿ ಅದರ ನಂತರ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಟೋನರೆಲ್ಲ ಯೂಸ್ ಮಾಡ್ಬೋದು, ಬಟ್ ನಾವು ನಿಮಗೆ ಮನೆಯಲ್ಲಿ ಯೂಸಿಗೆ ಐಸಿಂಗ್ ಎಲ್ಲ ಮಾಡಿದರೆ ತುಂಬಾ ಒಳ್ಳೆಯದು. ಸೊ ಆಗ ನಿಮಗೆ ಈಸಿ ಆಗುತ್ತೆ. ಮತ್ತೊಂದು ಪ್ರೈಮರನ್ನು ಮಿಸ್ ಮಾಡಬಾರ್ದು, ಅದರಿಂದ ಕ್ರ್ಯಾಕ್ಸ್ ಎಲ್ಲ ಬೀಳಲ್ಲ. ಸೊ ಇನ್ನೊಂದು, ಮಾಯಿಶ್ಚರೈಸರ್ ಹಚ್ಚಿ 5 ಮಿನಿಟ್ಸ್ to 2 ಮಿನಿಟ್ಸ್, ಅಟ್ಲೀಸ್ಟ್ 2 ಮಿನಿಟ್ಸ್ ಗ್ಯಾಪ್ ನಂತರ ಪ್ರೈಮರ್ ಸ್ಟಾರ್ಟ್ ಮಾಡ್ಕೊಳ್ಳಿ. ರಪ್ಪ ಹಾಕಿದರೆ ಏನಾಗುತ್ತೆ ಅಂದರೆ ಅದು ಅಬ್ಸರ್ವ್ ಆಗುವ ಮೊದಲೇ ನೀವು ಹಾಕ್ಕೊಂಡಿರೋದ್ರಿಂದ ಅದು ಚೆನ್ನಾಗಿ ಬರಲ್ಲ, ಕ್ರ್ಯಾಕ್ ಬರೋದು. ಸೊ ಮತ್ತು ಇವರನ್ನು ನಾನು ಹೇಗೆ ಲೈಟ್ ವೇಟಲ್ಲಿ ಬ್ರಷನ್ನು ಓಡಾಡಿಸ್ಬೋದು, ಹೇಗೆ ಕ್ಲೈಂಟನ್ನು ಒತ್ತಬಾರ್ದು, ಅದನ್ನೆಲ್ಲ ನಾನು ಹೇಳಿಕೊಡ್ತಾ ಇದ್ದೆ. ತುಂಬಾ ಡ್ರೈ ಸ್ಕಿನ್ ಅವರಾದರೆ ನಿಮಗೆ ಶೀಟ್ ಮಾಸ್ಕ್ ಏನೋ ಸಿಗುತ್ತೆ, ಮೆಡಿಕಲ್ಸ್ಗಳಲ್ಲಿ ಸಿಗುತ್ತೆ, ನಮ್ಮಲ್ಲಿ ಕೂಡ ಇರುತ್ತೆ. ಶೀಟ್ ಮಾಸ್ಕನ್ನು 15 to 20 ಮಿನಿಟ್ಸ್ ಇಟ್ಟು ಅದರ ನಂತರ ಅದನ್ನು ಚೆನ್ನಾಗಿ ಫೇಸ್ ವಾಶ್ ಮಾಡಿ ನೀವು ಮೇಕಪ್ ಕೂಡ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಬರುತ್ತೆ. ಸೊ ಆಗ ಕೂಡ ಡ್ರೈ ಆಗಿ ಬರಲ್ಲ ಫೇಸ್. ನೆಕ್ಸ್ಟ್ ಬಂದು, ಇವತ್ತು ನಾನು ನನ್ನ ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಜನ ಮೆಸೇಜ್ ಮಾಡ್ತಾನೇ ಇದ್ದರು, ಮ್ಯಾಮ್ ನಿಮ್ಮ ವಿಷಯದಲ್ಲಿ ಹೇಳಿ, ಅಥವಾ ನೀವು ಹೇಗೆ ಜೀವಿಸ್ತೀರಾ, ಲೈಕ್ ನಿಮ್ಮ ಲೈಫಿನ ವಿಷಯದಲ್ಲಿ ಹೇಳಿ ಅಂತ ಹೇಳಿ. ಸೊ ಇವತ್ತು ಮೇಕಪ್ ಮಾಡ್ತಾನೆ ನಾನು ನಿಮಗೆ ನನ್ನ ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಜನರಿಗೆ ಗೊತ್ತುಂಟು ನಾನು ಯಾರು ಏನು ಕತೆ ಅಂತ. ಮತ್ತು ನಾನು ಫಸ್ಟ್ ವಿಡಿಯೋ ಕೂಡ ನನ್ನ ವಿಷಯದಲ್ಲೇ ಮಾಡಿದ್ದೆ.
ಸೊ ನನ್ನ ಫಸ್ಟ್ ವಿಡಿಯೋ ನೋಡದಿದ್ದವರಿಗೆ ಇದೊಂದು ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ನಿಮಗೆ ಗೊತ್ತಿರುವ ಹಾಗೆ ನನ್ನ ಹೆಸರು ಜನಿಟಾ ಫುಟ್ಟಾಡು. ನನ್ನ ಹಸ್ಬೆಂಡ್ ಹೆಸರು ವಿನೋದ್ ರಾಜ್ ಮಸ್ಕರನಸ್. ನನ್ನ ಮಗನ ಹೆಸರು ಕ್ರಿಸ್ಟನ್ ಮಸ್ಕರನಸ್. ನಾನು ನನ್ನ ಸರ್ನೇಮನ್ನು ಚೇಂಜ್ ಮಾಡಿಲ್ಲ ಮದುವೆ ನಂತರ. ನನ್ನ ಸರ್ನೇಮು ಮತ್ತು ನನ್ನ ತಂದೆಯ ನೇಮ್ ಅಂದರೆ ನಾನು ಹೊನ್ನಾವರದಿಂದ ಆಗಿರೋದ್ರಿಂದ ನಮ್ಮ ಸೈಡಲ್ಲಿ ತಂದೆಯ ಮಿಡ್ ನೇಮ್ ಇಟ್ಟು ಅದರ ನಂತರನೇ ಸರ್ನೇಮ್ ಬರೀತಾರೆ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಕೂಡ. ಸೊ ಅದರಿಂದ ನನ್ನ ಹೆಸರು ಜನಿಟಾ ಸಂತಾನ್ ಫುಟ್ಟಾಡು ಅಂತ ಹೇಳಿ, ನನ್ನ ತಂದೆ ಹೆಸರು ಸಂತಾನ್. ಸೊ ಸ್ವಲ್ಪ ಜನ ನಮ್ಮ ಈ ಸೈಡಿನವರು ಅಂದ್ಕೊಳ್ಳೋದು ನನ್ನ ಸೆಕೆಂಡ್ ನೇಮ್ ಸಂತಾನ್ ಅಂತ, ಯಾಕಂದರೆ ಇಲ್ಲಿ ಎಲ್ಲ ಎರಡೆರಡು ನೇಮ್ ಇಡೋದು ಜಾಸ್ತಿ. ಬಟ್ ನನಗೆ ಒಂದೇ ಹೆಸರು, ಅದು ನನ್ನ ತಂದೆಯ ಹೆಸರು. ಬಟ್ ನಮ್ಮ ಡಾಕ್ಯುಮೆಂಟ್ಸಲ್ಲಿ ಆ ಸೈಡಲ್ಲಿ ತಂದೆಯ ಹೆಸರು ಇಡೋದ್ರಿಂದ ನನ್ನ ಹೆಸರು ಜನಿಟಾ ಸಂತಾನ್ ಫುಟ್ಟಾಡು. ನಾನು ನನ್ನ ಸರ್ನೇಮನ್ನು ಚೇಂಜ್ ಮಾಡಿಲ್ಲ. ನನಗೆ ಮೊದಲಿಂದನೂ ನನ್ನ ಸರ್ನೇಮ್ ಚೇಂಜ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಬಟ್ ಈ ಮನೆಗೆ ಬರುವಾಗ ಸರ್ನೇಮ್ ಚೇಂಜ್ ಮಾಡೋದು ಬೇಡ, ನಿನ್ನ ಇಷ್ಟ ಅಂತ ಹೇಳುವಾಗ ನನಗೆ ಖುಷಿಯಾಯಿತು. ನಮ್ಮ ಅತ್ತೆ ಕೂಡ ಅವರ ಸರ್ನೇಮನ್ನು ಇನ್ನೂ ಕೂಡ ಚೇಂಜ್ ಮಾಡಿಲ್ಲ. ಸೊ ನಾವು ಯಾರು ಸೊಸೆಗಳು ಕೂಡ ನಮ್ಮ ಸರ್ನೇಮನ್ನು ಚೇಂಜ್ ಮಾಡಿಲ್ಲ. ನೆಕ್ಸ್ಟ್ ಬಂದು ನಾನು ಹೊನ್ನಾವರದಿಂದ, ನನ್ನ ಹಸ್ಬೆಂಡ್ ಮಡಂತ್ಯಾರಿಂದ. ಸೊ ನಾನು ಮದುವೆಯಾಗಿ ಬಂದದ್ದು ಮಡಂತ್ಯಾರಿಗೆ. ನನ್ನದು ಮತ್ತು ನನ್ನ ಹಸ್ಬೆಂಡಿದ್ದು ಪ್ಯೂರ್ ಅರೇಂಜ್ ಮ್ಯಾರೇಜ್. ನನ್ನ ಸೈಡಿಂದ ನನ್ನ ಕಸಿನ್ ನೋಡಿದ್ಲು ಬ್ಯಾಂಗ್ಳೂರಿಂದ. ಹಸ್ಬೆಂಡ್ ಸೈಡಿಂದ ಅವರ ಅಣ್ಣನ ಒಂದು ಬೆಸ್ಟ್ ಫ್ರೆಂಡ್ ನೋಡಿದ್ದು. ನನಗೆ ಮಡಂತ್ಯಾರ್ ಅಂದರೆ ಯಾವ ಪ್ರದೇಶದಲ್ಲಿ ಇದೆ ಅಂತ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡಿಗೆ ಹೊನ್ನಾವರ ಯಾವ ಪ್ರದೇಶದಲ್ಲಿ ಇದೆ ಅಂತ ಹೇಳಿ ಗೊತ್ತಿರಲಿಲ್ಲ. ಬಟ್ ತುಂಬ ಜನ ಅಂದ್ಕೊಳ್ತಾರೆ ನಾನು ಮತ್ತು ನನ್ನ ಹಸ್ಬೆಂಡಿದು ಲವ್ ಮ್ಯಾರೇಜ್ ಅಂತ. ಬಿಕಾಸ್ ನಾವು ತುಂಬ ಅಂದರೆ ತುಂಬಾ ಫ್ರೆಂಡ್ಲಿ ಇದ್ದೀವಿ. ನಮಗೆ ನೋಡಿದವರು ನನ್ನದು ಅರೇಂಜ್ ಮ್ಯಾರೇಜ್ ಅಂತ ಹೇಳಿದರೆ ತುಂಬಾ ಶಾಕಲ್ಲಿ ಕೇಳ್ತಾರೆ, ಹೌದಾ ಅಂತ. ಹೌದು, ಅರೇಂಜ್ ಮ್ಯಾರೇಜ್. ನಾವು 8 ಮಂತ್ ಗ್ಯಾಪಲ್ಲಿ ಇದ್ವಿ ಮ್ಯಾರೇಜಿಗೆ. ಬಟ್ ಏನು ನನಗೆ ಮತ್ತು ಅವರಿಗೆ ಬಾಂಡಿಂಗ್ ಒಳ್ಳೆಯದುಂಟು. ನಾವಿಬ್ಬರು ಕೂಡ ಬೆಸ್ಟ್ ಫ್ರೆಂಡ್ ಆಗಿ ಇದ್ದೀವಿ. ನನಗೆ ಬೆಸ್ಟ್ ಫ್ರೆಂಡ್ ಅಂತ ಯಾರೂ ಕೂಡ ಇಲ್ಲ. ಫ್ರೆಂಡ್ಸ್ ಇದ್ದಾರೆ ಮಡಂತ್ಯಾರಲ್ಲಿ. ನಾನು ನನ್ನ ಲೈಫಲ್ಲಿ ಆಗೋದನ್ನೆಲ್ಲ ಶೇರ್ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿ ನನಗೆ ಬೆಸ್ಟ್ ಫ್ರೆಂಡ್ ಇಲ್ಲ. ನನಗೆ ಹಸ್ಬೆಂಡೇ ನನ್ನ ಫ್ರೆಂಡ್. ಸೊ ನಾನು ಬಂದು ಮಡಂತ್ಯಾರಲ್ಲಿ ನೂತನ್ ಎಕ್ಸಾಕ್ಟ್ ಆಪೋಸಿಟ್ ಸೈಡಲ್ಲಿ ಮೇನ್ ರೋಡಲ್ಲಿ ಡ್ರೀಮ್ ಬ್ಯೂಟಿ ಪಾರ್ಲರ್ ಅಥವಾ ಡ್ರೀಮ್ ಬ್ಯೂಟಿ ಸಲೂನನ್ನು, ಲೇಡೀಸ್ ಸಲೂನನ್ನು ರನ್ ಮಾಡ್ತಿದ್ದೀನಿ 5 ವರ್ಷದಿಂದ. ಸೊ ನನ್ನ ಕ್ಲೈಂಟ್ಸಿಗೆ ಆಲ್ರೆಡಿ ಗೊತ್ತುಂಟು, ಬಟ್ ನನಗೆ ಗೊತ್ತಿಲ್ಲದವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅದರ ನಂತರ ಇನ್ನೊಂದು ಏನಂದರೆ, ನಾನು ಹೇಗೆ ಅಂತ ಹೇಳಿ ಕೇಳಿದರು ತುಂಬ ಜನ. ಸೊ ನಾನು ಬಂದು ನನಗೆ ಈ 4 ಜನ ಏನು ಹೇಳ್ತಾರೆ ಅಂತ ಹೇಳುವ ಕಾನ್ಸೆಪ್ಟ್ ಏನುಂಟು ಆ ವಿಷಯದಲ್ಲಿ ನಾನು ಇಲ್ಲವೇ ಇಲ್ಲ. ಐ ಡೋಂಟ್ ಕೇರ್ ಅಬೌಟ್ ದೆಮ್. ನಾನು ಕೇರ್ ಮಾಡಲ್ಲ, ಯಾಕೆ ಗೊತ್ತಿಲ್ಲ ನನಗೆ. ಬಟ್ ನಾನು 4 ಜನ ಏನು ಹೇಳ್ತಾರೆ ಅನ್ನುವ ಕಾನ್ಸೆಪ್ಟಲ್ಲೇ ಇಲ್ಲ. ನನಗೆ ಮಾತಾಡಿದರೆ ನನಗೆ ಖುಷಿಯಾಗುತ್ತೆ. ಬೇರೆಯವರಾದರೂ ನನ್ನ ವಿಷಯದಲ್ಲಿ ಮಾತಾಡ್ತಾ ಇದ್ದರೆ ಅಂದ್ಕೊಳ್ಳೋಣ, ನನಗೆ ಯಾರಾದರೂ ಬಂದು ಹೇಳಿದ್ದಾರೆ ನಿನ್ನ ವಿಷಯದಲ್ಲಿ ಈಗೀಗೆ ಹೇಳ್ತಾ ಇದ್ದರು ಅಂತ ಹೇಳಿ. ಸೊ ನನಗೆ ಗೊತ್ತಾದರೆ ನಾನು ಆ ಫಂಕ್ಷನಿಗೆ ಅಂದರೆ ಅವರ ಫ್ಯಾಮಿಲಿ ಫಂಕ್ಷನಿಗೆ ಅಥವಾ ಅವರಿಗೆ ಮೀಟ್ ಆಗೋದಾದರೆ ಅವರು ಒಂದು ವೇಳೆ ನನ್ನ ಡ್ರೆಸ್ಸಿನ ವಿಷಯದಲ್ಲಿ ಅಥವಾ ನನ್ನ ಲಿಪ್ಸ್ಟಿಕ್ ವಿಷಯದಲ್ಲಿ ಮೇ ಬಿ ನಾನು ಯಾವುದಾದ್ರೂ ಒಂದು ವಿಷಯದಲ್ಲಿ ಜಡ್ಜ್ ಮಾಡಿದ್ದು ಅಂತ ನನಗೆ ಗೊತ್ತಾದರೆ ನಾನು ಆ ಫ್ಯಾಮಿಲಿ ಫಂಕ್ಷನ್ಗೆ ಅಥವಾ ಆ ಜನರಿಗೆ ಮೀಟ್ ಆಗುವಾಗ ಆದಷ್ಟು ಗಿಡ್ಡ ಬಟ್ಟೆ, ಆದಷ್ಟು ಡಾರ್ಕ್ ಲಿಪ್ಸ್ಟಿಕ್ಕನ್ನು ಹಾಕಿ ಹೋಗ್ತೀನಿ. ಅದು ನನಗೆ ಬೇಕಾದರೆ ಹೊಸದು ಕೂಡ ಬೈ ಮಾಡಿದ್ದು ಉಂಟು ನಾನು. ಬಿಕಾಸ್ ಅವರಿಗೂ ಕೂಡ 1 ಇಯರ್ ಮಾತಾಡಲಿಕ್ಕೆ ಏನಾದರೂ ಒಂದು ಟಾಪಿಕ್ ಬೇಕಲ್ಲ ಪಾಪ. 1 ಇಯರ್ ಮಾತಾಡಲಿಕ್ಕೆ ಒಂದು ಟಾಪಿಕ್ ಕೊಟ್ಟರೆ ಒಳ್ಳೆಯದು. ಬಿಕಾಸ್ ಈ ಕೆಲಸ ಮಾಡೋದು ಯಾರಿಗೆ ಕೆಲಸ ಇಲ್ಲ ಅಂಥವ್ರೆ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಜೀವಿಸೋದು ಈ ಥರ. ನೀವು ನೋಡಿರ್ಬೋದು ನನ್ನ ಕೈಯಲ್ಲಿ ಒಂದು ಟ್ಯಾಟೋ ಉಂಟು, 4 ಬರ್ಡ್ಸ್ ಹಾರ್ತಾ ಇರೋದು. ನಾನದು ಮದುವೆ ಮೊದಲೇ ಮಾಡಿದ್ದು. ಅದರ ಮೀನಿಂಗ್ ಫ್ರೀ ಬರ್ಡ್ ಅಂತ. ನನಗೆ ಯಾರೂ ಕೂಡ ಹಿಡಿದು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಹೇಳೋದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ನನ್ನ ಹಸ್ಬೆಂಡಿಗೂ ಕೂಡ ಹೇಳ್ತೀನಿ, ನೀವು ನಿಮಗೋಸ್ಕರ ಜೀವಿಸಿ, ಬೇರೆಯವರಿಗೋಸ್ಕರ ಅಲ್ಲ. ನಿಮಗೇನು ಇಷ್ಟ ಆಗ್ತದೆ ಅದನ್ನು ಮಾಡಿ, ನಾನು ಕೂಡ ಅದೇ ಮಾಡ್ತೀನಿ ಅಂತ ಹೇಳಿ. ನಮ್ಮ ಅತ್ತೆಗೂ ಕೂಡ ನಾನು ಹೇಳ್ತೀನಿ. ಆ್ಯಕ್ಚುಲಿ ಒಂದೊಂದು ಸಲ ಅವ್ರು ಹೇಳ್ತಾರೆ, ಬೇಡ ಏನು ಇದು ಮಾಡೋದು ಬೇಡ, ಇದು ಹಾಕೋದು ಬೇಡ, ಆ ಥರ ಎಲ್ಲ. ಬಟ್ ನಾನು ಹೇಳ್ತೀನಿ ಅವರಿಗೆ ನಿಮಗಿಷ್ಟ ಆಗ್ತದಲ್ಲ ಅಷ್ಟು ಮಾಡಿ. ಯಾಕಂತ ಹೇಳಿದರೆ ಸತ್ತ ಮೇಲೆ ಎಲ್ಲ ಇಲ್ಲಿ ಬಿಟ್ಟುವೇ ಹೋಗಬೇಕು, ತೊಗೊಂಡು ಹೋದವರು ಯಾರೂ ಕೂಡ ಇಲ್ಲ ಅಂತ. ಸೊ ಅವರು ಕೂಡ ನನ್ನಿಂದ ತುಂಬಾ ಚೇಂಜ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೇ ಆದರೂ ಏಜ್ ಆದವರಲ್ಲ, ಅವರಿಗೆ ಪಾಪ
ಏನಾದರೂ ಹೇಳ್ತಾರೆ ಎನ್ನುವ ಕಾನ್ಸೆಪ್ಟ್ ಇದ್ದೇ ಇರುತ್ತೆ, ಅದು ಕಾಮನ್, ಅದೇನು ದೊಡ್ಡದಲ್ಲ. ಬಟ್ ನಾನು ಈ ಥರ ನಾನು ನನಗೋಸ್ಕರ ತುಂಬಾ ಜೀವಿಸ್ತೀನಿ ಅಂದ್ಕೊಳ್ಳೋಣ. ನಾನು ಜೀವಿಸೋದು ಅಂತ ಹೇಳಿದರೆ ಈ ಥರನೂ ಹೇಳಲ್ಲ, ಎಲ್ಲ ದುಡ್ಡನ್ನು ಖಾಲಿ ಮಾಡಿ ಮಜಾ ಮಾಡಬೇಕು ಅಂತ ಹೇಳಿ. 10 ರೂಪಾಯಿ ದುಡಿತಾ ಇದ್ದೀರಾ ಅಂತಂದರೆ 5 ರೂಪಾಯಿ ಖರ್ಚು ಮಾಡಿ ನಿಮಗೋಸ್ಕರ 5 ರೂಪಾಯಿಯನ್ನು ಸೇವ್ ಮಾಡಿ. ಓಲ್ಡ್ ಟೈಮಲ್ಲಿ ಅಂದರೆ ನಾವು ಏಜ್ ಆದ ಟೈಮಲ್ಲಿ ಅಂತ ಹೇಳೋದು. 10 ರೂಪಾಯಿಲಿ 2 ರೂಪಾಯಿ ಖರ್ಚು ಮಾಡಿ ಬಾಕಿ 8 ರೂಪಾಯಿ ಇಟ್ಕೊಂಡು ಅದನ್ನು ಯಾರಿಗೋಸ್ಕರನೋ ಇಟ್ಟು ಹೋಗೋದು. ನಾಳೆ ನಮ್ಮ ಫೋಟೋ ಕೂಡ ಇಡಲಿಕ್ಕಿಲ್ಲ, ಬಿಕಾಸ್ ಅದು ಮನೆಗೆ ಮ್ಯಾಚ್ ಆಗಲ್ಲ ಅಂತ ಹೇಳಿ ಉಂಟಲ್ಲ. ಈಗಿನ ಮನೆಗೆ ಸತ್ತವರ ಫೋಟೋ ಕೂಡ ಇಡಲ್ಲ. ಸೊ ಹಾಗಿರುವಾಗ ನಮಗೋಸ್ಕರ ಜೀವಿಸೋದು ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ನಾನು. ತುಂಬ ಜನ ನೋಡಿದ್ದೀನಿ, ಮಕ್ಕಳಿಗೋಸ್ಕರ, ಇವರಿಗೋಸ್ಕರ, ಅವರಿಗೋಸ್ಕರನೇ ಜೀವಿಸ್ತಾರೆ. ತಮಗೋಸ್ಕರ ಅಂತ ಜೀವಿಸೋದು ತುಂಬ ಕಡಿಮೆ ಆಗಿ ಹೋಗಿದೆ. ಮತ್ತು ಈ ಕಾನ್ಸೆಪ್ಟಲ್ಲಿ ಕೂಡ ಇಲ್ಲ, ನಾನು ಹುಡುಗಿಯರು ಇದು ಮಾಡಬಾರ್ದು, ಹುಡುಗರು ಇದು ಮಾಡಬಾರ್ದು, ಹುಡುಗಿ ಅದು ಮಾಡ್ಬೋದು, ಹುಡುಗ ಇದು ಮಾಡ್ಬೋದು. ಸೊ ಆ ವಿಷಯದಲ್ಲಿ ನಾನು ಇಲ್ಲ. ನಾನು ಎರಡು ಕೂಡ, ಎಲ್ಲರೂ ಕೂಡ ಸೇಮೇ ಅಂತ ಅಂದ್ಕೊಳ್ತೀನಿ. ನನ್ನ ಹಸ್ಬೆಂಡಿಗೂ ಕೂಡ ನಾನು ಅದೇ ಹೇಳೋದು, ನೀವು ಮಾಡುವ ಕೆಲಸ ನನ್ನ ಹತ್ರ ಆಗುತ್ತೆ. ಒಂದು ಸ್ವಲ್ಪ ನಿಮಗೆ ಏನು ಹೇಳ್ತಾರೆ, ತಾಕತ್ತು ಜಾಸ್ತಿ ಇರ್ಬೋದು, ಬಿಕಾಸ್ ನಿಮಗೆ ಒಳ್ಳೆ ಬಾಡಿ ಕೊಟ್ಟಿದ್ದಾರೆ ದೇವರು ಅಂತ ಹೇಳಿ. ಅದು ಬಿಟ್ಟು ತಾಕತ್ತು ತೋರಿಸಲಿಕ್ಕೆ ಹೋಗಲಿಕ್ಕೆ ಹುಡುಗಿಯರು ಹುಡುಗರು ಸೇಮ್ ಅಲ್ಲ ಅಂತ ಅಲ್ಲ, ಇಬ್ಬರು ಸೇಮೇ. ಸ್ವಲ್ಪ ವಿಷಯಗಳಲ್ಲಿ ಅವರು ಬೇರೆ ನಾವು ಬೇರೆ, ಹೌದು. ಬಟ್ ಚಂದ್ರಲೋಕಕ್ಕೆ ಹುಡುಗಿಯರು ಕೂಡ ಹೋಗಿದ್ದಾರೆ, ಹುಡುಗರು ಕೂಡ ಹೋಗಿದ್ದಾರೆ, ಅಂದರೆ ಆಗತ್ತೆ ಅಂತ ಆಯಿತು. ನನ್ನ ಸ್ಟೂಡೆಂಟ್ಗಳು, ನನ್ನ ಸ್ಟಾಫ್ಗಳು ಯಾರೇ ಆಗಿರಲಿ, ಈ ಮೊದಲಿನಿಂದ ಈಗ ತನಕ ಬಂದವರು ಯಾರು ಕೂಡ ಒಂದು ಲಿಪ್ಸ್ಟಿಕ್ ಹಾಕದವರೇ ಬಂದವರು, ಒಂದು ಜೀನ್ಸ್ ಹಾಕದವರು ಅಥವಾ ಶಾರ್ಟ್ ಹಾಕದಿದ್ದವರು ಆತವರೇ. ಬಟ್ ನಾನು ಅವರಿಗೆ ಫಸ್ಟ್ ಕ್ಲಾಸ್ ತಗೊಳ್ಳೋದೇ ಗ್ರೂಮಿಂಗು. ಯಾಕಂದರೆ ನೀವು ಚೆನ್ನಾಗಿ ಕಾಣಿಸದಿದ್ದರೆ ನಿಮಗೆ ಬೇರೆಯವರು ನೋಡಿಕೊಂಡು ನನ್ನ ಹಾಗೆ ಆಗಬೇಕು ಅಥವಾ ಅವಳು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಗೆ ವಿಶ್ವಾಸ ಮಾಡ್ತಾರೆ? ಸೊ ನೀವು ಚೂಸ್ ಮಾಡಿರುವುದು ಇಂಡಸ್ಟ್ರಿ ಏನುಂಟು ಅದು ಒಂದು ಬ್ಯೂಟಿ ಇಂಡಸ್ಟ್ರಿ. ನೀವೇ ಬ್ಯೂಟಿಯಲ್ಲಿ ಇಲ್ಲ ಅಂತ ಹೇಳಿದರೆ ಅವ್ರು ಯಾಕೆ ನಿಮ್ಮ ಮೇಲೆ ವಿಶ್ವಾಸ ಮಾಡಬೇಕು ಅಂತ ಫಸ್ಟ್ ಆಫ್ ಆಲ್ ನಾನು ಹೇಳೋದು. ಸೊ ಅದರಿಂದ ನನ್ನ ಎಲ್ಲ ಸ್ಟೂಡೆಂಟ್ ಸ್ಟಾಫ್ಗಳು ಚೇಂಜ್ ಆಗಿದ್ದಾರೆ. ಹಾಗಂತ ನಾನು ಇದು ಕೂಡ ಹೇಳಲ್ಲ ನೀವು ಹಾಕ್ಕೊಂಡೇ ಬರಬೇಕು ಜೀನ್ಸ್, ಆ ಥರ ಎಲ್ಲ ಇಲ್ಲ. ಅವರು ಒಂದೊಂದು ಸ್ವಲ್ಪ ಜನ ಪಾಪ ಕಂಫರ್ಟೇಬಲ್ ಇರಲ್ಲ, ಅವರು ಇಲ್ಲಿ ಬಂದು ಚೇಂಜ್ ಮಾಡಿದ್ದವರು ಕೂಡ ಇದ್ದಾರೆ. ಅದರ ನಂತರ ಅವರಿಗೆ ಕ್ಯಾರಿ ಮಾಡುವ ಒಂದು ಗಟ್ಸ್ ಬರುತ್ತೆ, ಅದರ ನಂತರ ಅವ್ರು ಸರಿ ಆಗ್ತಾರೆ. ಸೊ ನಾನು ನಿಮಗೆ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರಿಗೋಸ್ಕರನೂ ಜೀವಿಸಬೇಡಿ, ನಿಮಗೋಸ್ಕರನೇ ಜೀವಿಸಿ. ನಿಮಗೋಸ್ಕರ ಎಲ್ಲಿಯಾದರೂ ಹೊರಗೆ ಹೋಗಲಿಕ್ಕೆ ಇದ್ದರೆ ಹೋಗಿ, ಏನು ತಿನ್ನಲಿಕ್ಕೆ ಉಂಟು ತಿನ್ನಿ, ಏನು ಹಾಕಲಿಕ್ಕೆ ಉಂಟು ಹಚ್ಕೊಳ್ಳಿ, ಮೇಕಪ್ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಯಾವ ಬಟ್ಟೆ ಬೇಕು ಅದು ಹಾಕ್ಕೊಳ್ಳಿ. ಯಾರಿಗೋಸ್ಕರ ಜೀವಿಸ್ಕೊಂಡು ಒಂದು 10 ದಿನ ಮಾತಾಡ್ತಾರೆ, ನಾವು ಎಲ್ಲರೂ ಕೂಡ ಹೋಗೋದೇ ಲಾಸ್ಟ್, ಯಾರೂ ಕೂಡ ಇಲ್ಲಿ ಇರಲಿಕ್ಕೆ ಬಂದವರಲ್ಲ. ಸೊ ಸ್ವಲ್ಪ ಜನರಿಗೆ ಅಂದ್ಕೊಳ್ಬೋದು ನಾನು ತುಂಬ ರ್ಯಾಶ್ ಅಂತ ಈ ಥರ ಹೇಳ್ತಿದ್ದೀನಿ ಅಂತ. ಬಟ್ ನಾನು ಈ ಥರನೇ ಆ್ಯಕ್ಚುಲಿ ಉಂಟಲ್ಲ, ನಿಜ ಹೇಳ್ತೀನಿ. ನಾನು ನನ್ನ ಮದುವೆಗೆ ಒಂದು 5 ವರ್ಷದ ಮೊದಲಿನ ತನಕ ನಾನು ತುಂಬ ಒಂದು ಪಾಪದ ಹುಡುಗಿ ಇದ್ದೆ. ನಮ್ಮ ಮನೆಯಲ್ಲಿ ಒಂದು ಪಾಪದ ಹುಡುಗಿ ಅಂದರೆ ನಾನು. ಏನಾದರೂ ಒಂದು ಕೂಗಿದರೆ ಅಥವಾ ಏನಾದರೂ ನನ್ನ ತಂದೆ ಹೇಳಿದರೆ, ಅಮ್ಮ ಹೇಳಿದರೆ ನನಗೇನೆ ಫಸ್ಟ್ ಅಳು ಬರೋದು, ಯಾರು ನನಗೆ ಏನು ಹೇಳಬಾರ್ದು. ಅಷ್ಟು ಪಾಪದ ಹುಡುಗಿ ಇದ್ದವಳು ನಾನು. ಹೇಗೆ ಸಡನ್ ನನಗೆ ಯಾವ ಭೂಕಂಪ ಬಂತು ಅಥವಾ ನನಗೆ ಯಾವ ಜ್ಞಾನೋದಯ ಆಯಿತು ಏನೋ ಗೊತ್ತಿಲ್ಲ, ನಾನೇ ನನ್ನನ್ನು ಸ್ಟ್ರಾಂಗ್ ಮಾಡಿಕೊಂಡೆ ಅಂದ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಪೆಟ್ಟು ಬೀಳೋದಂದರೆ ನನಗೇನೆ ಜಾಸ್ತಿ ಇತ್ತು, ತಪ್ಪು ನನ್ನದಿರ್ತಾ ಇರಲಿಲ್ಲ. ನಮ್ಮ ಅಕ್ಕ, ನನ್ನ ತಂಗಿ ಕೂಡ ಎಲ್ಲ ತಪ್ಪಿಸ್ಕೊಳ್ತಿದ್ರು. ತಂಗಿ ಬಿಡಿ ಅಷ್ಟು ಇದಿರಲಿಲ್ಲ, ಅಕ್ಕ ಅಂತೂ ತಪ್ಪಿಸ್ಕೊಳ್ತಿದ್ರು. ಬೀಳುವ ಪೆಟ್ಟೆಲ್ಲ ನನಗೇನೆ ಇತ್ತು. ಸೊ ನಾನು ಅಷ್ಟು ಪಾಪದವಳಿದ್ರೆ, ಅಂದರೆ ನನಗೆ ಯಾರಾದರೂ ಏನು ಹೇಳ್ತಾರೆ, ಏನಾದರೂ ಈ ಥರ ಬಟ್ಟೆ ಹಾಕಿದರೆ ಆ ಥರದ್ದೆಲ್ಲ ನಾನು ಯೋಚನೆ ಅವಳಿದ್ದೆ. ಗೊತ್ತಿಲ್ಲ ನನಗೆ ಸಡನ್ನಾಗಿ ನನಗೋಸ್ಕರ ಜೀವಿಸಬೇಕು ಅಂತ ಯಾವಾಗ ಸ್ಟಾರ್ಟ್ ಆಯ್ತಲ್ಲ, ಆಗದಿಂದ ನನ್ನ ಲೈಫಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ. ಹೇಳಲಿಕ್ಕಾಗಲ್ಲ ಅಷ್ಟು ಖುಷಿಯಲ್ಲಿದ್ದೀನಿ. ನನಗೆ ಡಿಪ್ರೆಷನ್ ಅಂತೆ, ಅದರ ನಂತರ ಏನು ಟೆನ್ಷನ್, ಅದರ ನಂತರ ಏನೆಲ್ಲ ಹೇಳ್ತಾರಲ್ಲ ಅದೆಲ್ಲ ಯಾವುದು ಕೂಡ ಇಲ್ಲ ಆಗ್ಬೋದಾ. ನಾನು ನನ್ನ ಲೈಫಲ್ಲಿ ಖುಷಿ ಇರ್ತೀನಿ, ನನಗೆ ಒಳ್ಳೆ ನಿದ್ದೆ ಬರ್ತದೆ, ನನಗೆ ಬೇಕಾದಾಗೆ ನಾನು ಜೀವಿಸ್ತೀನಿ. ನನಗೆ ಇವತ್ತು ಎಲ್ಲಿಯಾದರೂ ಹೋಗಬೇಕಂತ ಅನಿಸಿದರೆ ನಾನು ಹೋಗ್ತೀನಿ, ಹಾಕಬೇಕಂದ್ರೆ ಹಾಕ್ತೀನಿ ಬಟ್ಟೆ, ಹಾಗೆ ಇದ್ದೀನಿ. ಸೊ ನಮ್ಮಮ್ಮ ಕೂಡ ಇಲ್ಲಿ ಶುರುವಲ್ಲಿ ಇದು ಏನು ನಮ್ಮ ಚೂಡಿದಾರೆಲ್ಲ ಹಾಕ್ತಾ ಇರಲಿಲ್ಲ.
ನನ್ನ ಪಪ್ಪನಿಗೆ ಫಸ್ಟ್ ಕೇಳಿದೆ ನಾನು, ಪಪ್ಪ ಹಾಕ್ಬೋದಾ ಅವರು ಅಂತ. ಆಗ ನಾನು ತಂಗಿ ಇದ್ವಿ. ನಾನು ನಮ್ಮಮ್ಮನಿಗೆ ಮತ್ತು ನಮ್ಮಮ್ಮನಿಗೆ ಕರ್ಕೊಂಡೋದೆ. ಪಪ್ಪ ಹೇಳಿದರು ಓಕೆ. ಸೊ ಅದರ ನಂತರ ನಾನು ಮತ್ತು ನನ್ನ ತಂಗಿ ತೆಗಿಸಿಕೊಟ್ಟಿದ್ದು ಅಮ್ಮನಿಗೆ ಫಸ್ಟ್ ಚೂಡಿದಾರ್ ಏನುಂಟು. ನಮ್ಮಮ್ಮ ಕೂಡ ತುಂಬ ಸಮಯ ಆಗಲಿಲ್ಲ. ನನ್ನ ಮಗನ ಫಸ್ಟ್ ಬರ್ತ್ಡೇ ನಂತರ ಅವ್ರು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಂದರೆ ಅವರು 4 ವರ್ಷ ಆಯಿತು. ಸೊ ನಾನು ಅವರಿಗೂ ಕೂಡ ಅದೇ ಕಲಿಸಿದೆ, ಜೀವಿಸಿ ನಿಮಗೋಸ್ಕರ ಅಂತ. ಸೊ ಈ ಥರ ಕಾಣಿಸ್ತಾ ಇದ್ದಾಳೆ ನೀತಾ. ಅವಳಿಗೆ ಸುಸ್ತಾಗಿದೆ ಪಾಪ, ತುಂಬ ಹೊತ್ತು ಕೂತಿದ್ಲಲ್ಲ. ಇನ್ನೊಂದು ಸ್ವಲ್ಪ ಜನರಿಗೆ ಉಂಟು, ಬ್ಲ್ಯಾಕಿನವರು ಬ್ಲ್ಯಾಕ್ ಬಟ್ಟೆ ಹಾಕಬಾರ್ದು ಅಂತ. ಹಾಗೇನಿಲ್ಲ, ನೀವು ನೋಡ್ಬೋದು, ನಾವು ಬೇಕಂತಲೇ ಬ್ಲ್ಯಾಕ್ ಬಟ್ಟೆ ಹಾಕಿಸಿದ್ದು. ಬಿಕಾಸ್ ಬ್ಲ್ಯಾಕ್ ಹಾಕಿದರೂ ಕೂಡ ಅವರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಇದರಲ್ಲಿ ನಾನು ಆ್ಯಡ್ ಮಾಡ್ತಾ ಇರುವ ವಿಡಿಯೋ ನಮ್ಮ ಹೈಡ್ರಾ ಫೇಶಿಯಲ್ ಫ್ರೀ ಇರೋದು, ಅಂದರೆ ಏಪ್ರಿಲ್ 1ಕ್ಕೆ ತೆಗೆದ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಸೊ ಇವತ್ತು ಡ್ರಾ ಲ್ಯಾಸ್ವಿನ್ ಮಾಡಿದ್ದು. ಅವರು ಕೂಡ ನಮ್ಮ ಬಿಲ್ಡಿಂಗಿನ ಕೆಳಗಡೆ ಒಂದು ಅವ್ರದ್ದು ಮೆಡಿಕಲ್ ಉಂಟು, ಆ ಮೆಡಿಕಲ್ ಓನರ್ಸ್ ಇದು ಓನರ್. ಸೊ ಅವರಿವತ್ತು ಬಂದದ್ರಿಂದ ಅವರಿಗೆ ನಾವು ಅವರಿಂದ ತೆಗೆಸಿದ್ದು. ಬಟ್ ಆ ಡ್ರಾದಲ್ಲಿ ನಂಬರ್ ಇತ್ತು, ಹೆಸರಿರಲಿಲ್ಲ. ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನನಗೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಒಂದು ಮೇಕ್ ಓವರ್ ಇತ್ತು, ನಾವು ಅಲ್ಲಿ ಹೊರಟಿದ್ದೀವಿ. ಒಂದು ಹೇರ್ ಸ್ಟೈಲ್ ಬ್ರೈಡಿಗೆ ಇತ್ತು, ಐ ಥಿಂಕ್ ಅದು ಮುಸ್ಲಿಮ್ಸರದು ಇತ್ತು. ಅವರಿಗೆ ಮೇಕಪ್ ಅವರೇ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಸೊ ನಮಗೆ ಜಸ್ಟ್ ಹೇರ್ ಸ್ಟೈಲ್ ಇದ್ದದ್ದು, ಬಟ್ ಸ್ವಲ್ಪ ದೂರ ಇತ್ತು. ನಾನು ಮತ್ತು ನೀತಾ ಹೋಗಿದ್ದು, ಮ್ಯಾಪ್ ನೋಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ. ನನಗೆ ಇನ್ನೂ ಕೂಡ ಮಡಂತ್ಯರಲ್ಲಿ ಸರಿಯಾಗಿ ಒಳಗಿದ್ದು ಪ್ಲೇಸಸ್ ಅಷ್ಟು ಗೊತ್ತಿಲ್ಲ. ನಾನಿಲ್ಲಿ ಹುಟ್ಟು ಬೆಳೆದದ್ದಲ್ಲ, ನನಗೇನು ಮತ್ತು ನೆನಪು ಕೂಡ ಇರೋದಿಲ್ಲ ಪ್ಲೇಸಸ್ ಇದು ಹೆಸರು ಕೂಡ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ವಿಷಯದಲ್ಲಿ ಹೇಳಿದ್ದು ನಿಮಗೆ ಬೋರಿಂಗ್ ಆಗಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಬೋರಿಂಗ್ ಆಗಿಲ್ಲ ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.